ಸಿದ್ಧಲಕ್ಷ್ಮಿ ಮೋಕ್ಷಲಕ್ಷ್ಮಿ ಲಕ್ಷ್ಮಿ ಸರಸ್ವತಿ ಶ್ರೀಲಕ್ಷ್ಮಿ ವರ ಲಕ್ಷ್ಮೀಶ್ಚ ಪ್ರಸನ್ನ ವರದಾಸ್ತು ಮೇ ದೇಹಿ ಸೌಭಾಗ್ಯ ಆರೋಗ್ಯಂ ದೇಹಿ ದೇವಿ ಪರಂ ಸುಖಂ ರೂಪಂ ದೇಹಿ ಜಯಂ ದೇಹಿ ಯಶೋ ದೇಹಿ ತ್ರಿಶೋ ಜಹಿ ಪ್ರಾರ್ಥನಾ ಸಮರ್ಪಯಾಮಿ. ಆ ಭಗವತಿಯಲ್ಲಿ ತಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನ ಮಾಡಿಕೊಳ್ಳುವಂಥದ್ದು. ಇವತ್ತಿನ ದಿವಸ ವಿಶೇಷವಾಗಿ ದುರ್ಗಾ ಹೋಮ ಮತ್ತು ಯೋಗಿನಿ ಬಲಿಯ ಪೂಜೆಯನ್ನ ಮಾಡಿದ್ದೇವೆ. ಅನೇಕಾನೇಕ ಭಕ್ತರ ಸಹಕಾರದಿಂದ ಈ ಕ್ಷೇತ್ರದಲ್ಲಿ ಈ ಪೂಜೆಯು ಇವತ್ತು ಅತ್ಯಂತ ಸುಂದರವಾಗಿ ಅದ್ಭುತವಾಗಿ ಶಾಸ್ತ್ರಕ್ಕೆ ಲೋಪವಾಗದಂತೆ ಆ ಭಗವತಿಯ ಸನ್ನಿಧಿಯಲ್ಲಿ ನಡೆದಿದೆ. ತಾವೆಲ್ಲರೂ ಕೂಡ ಆ ಪೂಜೆಯಲ್ಲಿ ಭಾಗವಹಿಸಿದ್ದೀರಿ. ಯಾಕಂದ್ರೆ ಈ ದಾನ ಧರ್ಮವನ್ನ ಮಾಡುವಂಥದ್ದು ಆ ಭಗವಂತ ನಮಗೆ ಪ್ರೇರಣೆ ಕೊಟ್ಟಾಗ ಮಾತ್ರ ಅದು ಸಾಧ್ಯವಾಗ್ತದೆ. ಒಂದು ವಿಶೇಷವಾದ ಒಂದು ನಿದರ್ಶನವನ್ನ ನಾವು ಓದ್ದಾಗ ಸಿಗ್ತದೆ. ಒಂದು ಕಥೆ ಹೇಳ್ತಾರೆ. ಏನಂದ್ರೆ ಸಂತ ತುಕಾರಾಮರು ಒಂದು ಗುಡಿಸಲಿನಲ್ಲಿ ವಾಸ ಮಾಡ್ತಾ ಇದ್ರಂತೆ. ಅವ್ರ ಹತ್ರ ಜೀಜಾಬಾಯಿ ಅವರ ಹೆಂಡತಿ, ಅವ್ರ ಹತ್ರ ಕೇವಲ 2 ಸೀರೆ ಇತ್ತು. ಒಂದು ಒಣಗ ಹಾಕಿದ್ರೆ ಒಂದು ಉಟ್ಕೊಳ್ತಾ ಇದ್ರು, ಧರಿಸ್ಕೊಳ್ತಾ ಇದ್ರು. ಒಂದು ದಿನ ಆ ತುಕಾರಾಮರ ಆಶ್ರಮಕ್ಕೆ ಯಾವುದೋ ಒಂದು ವೃದ್ಧೆ ಬಂದಿದ್ದಾಳೆ. ಅವಾಗ ಸಂತ ತುಕಾರಾಮರ ಹೆಂಡತಿ ಅವರ ಆಶ್ರಮದಲ್ಲಿ ಇರ್ಲಿಲ್ಲ, ಎಲ್ಲ ಹೊರಗಡೆ ಹೋಗಿದ್ರು. ಇರುವಂತ ಒಂದು ಸೀರೆಯನ್ನ ಧರಿಸಿ ಒಂದು ಸೀರೆಯನ್ನ ತೊಳೆದು ಒಣಗಾಕಿ ಆಚೆ ಹೋಗಿದ್ರಂತೆ. ಆ ತುಕಾರಾಮರ ಹತ್ರ ಭಿಕ್ಷೆಯನ್ನು ಬೇಡಿದಾಗ ನಮ್ಮಲ್ಲಿ ಏನೂ ಇಲ್ಲ, ಇದೊಂದು ಸೀರೆ ಇದೆ ಅಂತ ಅಜ್ಜಿ ಕೊಟ್ಬಿಡ್ತಾರೆ. ತುಕಾರಾಮರ ಹೆಂಡತಿ ಬಂದಾಗ ಒಣಗಾಕಿರ್ತಕ್ಕಂಥ ಸೀರೆ ಇರೋದಿಲ್ಲ. ಆಗ ಅವರಿಗೆ ಕೋಪ ಬರ್ತದೆ ಜೀಜಾಬಾಯಿಗೆ. ತುಕಾರಾಮರ ಹತ್ರ ನೀವು ಪೂಜೆ ಮಾಡ್ತಾ ಇರ್ತಕ್ಕಂಥ ವಿಠ್ಠಲ ನಮ್ಗೆ ಏನಾದ್ರು ತಂದು ಕೊಡ್ತಾನ, ಇರ್ತಕ್ಕಂಥ ಸೀರೆಯನ್ನ ನೀವು ಕೊಟ್ಬಿಟ್ರಲ್ಲ ಅಂತ ಕೋಪದಿಂದ ವಾದಿಸಿ ಅಲ್ಲಿ ಅದೇ ಊರಿನಲ್ಲಿ ಇರ್ತಕ್ಕಂಥ ಒಂದು ದೇವಸ್ಥಾನಕ್ಕೆ ಆ ಜೀಜಾಬಾಯಿ ಹೋಗ್ತಾಳೆ. ಆ ದೇವ್ರ ಹತ್ರ ನಾನು ಕೋಪವನ್ನ ಪ್ರದರ್ಶನ ಮಾಡಬೇಕು ಅಂತ. ಆಗ ಆ ದೇವಸ್ಥಾನಕ್ಕೆ ಕಾಲಿಡ್ತಾ ಇದ್ದಾಗೆ ಯಾರೋ ಒಬ್ರು ಸುವಾಸಿನಿ ಬಂದು, ನೀವು ತುಕಾರಾಮ್ರ ಹೆಂಡತಿ ಅಲ್ವಾ, ನಿಮ್ಮನ್ನೇ ನಾವು ಕಾಯ್ತಾ ಇದ್ದೀವಿ ಅಂತ ಅವರಿಗೆ 5 ಸೀರೆಯನ್ನ, ದವಸ ಧಾನ್ಯವನ್ನ, ಮುತ್ತೈದೆ ಬಾಗಿನವನ್ನ ಕೊಡ್ತಾರಂತೆ. ಇದು ಭಗವಂತನ ಕೃಪೆ ಅನ್ನುವಂಥದ್ದು. ನಾವೇನು ದಾನ ಮಾಡ್ತೇವೆ, ನಮ್ಮ ಶಕ್ತಿಗೆ ಅನುಸಾರವಾಗಿ ನಾವು ಏನ್ ದಾನ ಮಾಡ್ತೇವೆ, ಆ ದಾನಕ್ಕೆ ಎಷ್ಟೋ ಪಟ್ಟು ಹೆಚ್ಚಿನದನ್ನ ಆ ಭಗವಂತ ನಮಗೆ ದಯಪಾಲಿಸ್ತಾನೆ ಎನ್ನುವಂಥದ್ದು ಇದರಿಂದ ನಮಗೆ ತಿಳಿತದೆ. ಅದೇ ಕಾರಣದಿಂದ ತಾವೆಲ್ಲರೂ ಕೂಡ ಈ ಪೂಜೆಗೆ ಅದ್ಭುತವಾಗಿ ಸಹಕರಿಸಿದ್ದೀರಿ. ವಿಶೇಷವಾಗಿ ಆ ಭಗವತಿಯ ಕೃಪೆ ತಮ್ಮ ಮೇಲಿರಲಿ ಅಂತ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಹಾಗೆ ಇವತ್ತಿನ ಪೂಜೆಯಲ್ಲಿ ಈ ದೇವಸ್ಥಾನದಲ್ಲಿ ಯಾವುದೇ ಪೂಜೆ ಆದ್ರೂ ಕೂಡ ಗಿರಿಜಾ ಗುರುರಾಜ್ ಅವ್ರನ್ನ ಬಿಟ್ಟು ನಾವು ಪೂಜೆ ಮಾಡೋದಿಲ್ಲ ಅನ್ಸುತ್ತೆ. ಅವರಿಗೆ ಇದು ತವ್ರ ಮನೆ ಇದ್ದಂಗೆ, ತಾಯಿಯ ಸೇವೆ ಆಗ್ಲೇಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ ವಿಶೇಷವಾದಂತಹ ಒಂದು ದೊಡ್ಡ ಮೊತ್ತವನ್ನ ಕೊಟ್ಟು ಈ ಪೂಜೆಗೆ ಸಹಕಾರ ಮಾಡಿದ್ದೀರಿ. ನಿಮಗೂ ಕೂಡ ನಿಮ್ಮ ಕುಟುಂಬಕ್ಕೆ ವಿಶೇಷವಾಗಿ ಆ ಭಗವತಿ ಕರುಣಿಸ್ಲಿ. ಹಾಗೆ ನಮ್ಮ ದೇವಸ್ಥಾನದ ಸಮಿತಿಯವರು ಕೂಡ ದೊಡ್ಡ ದೊಡ್ಡ ಮೊತ್ತದ ವಿಶ್ವನಾಥ್ ಕುಟುಂಬದವರು, ಸುರೇಶ್ ಕುಟುಂಬದವರು, ಜಗನ್ನಾಥ್ ಕುಟುಂಬದವರು ಮತ್ತು ಲಕ್ಷ್ಮೀ ಸುರೇಶ್ ಕುಟುಂಬದವರು ಕೂಡ ವಿಶೇಷವಾಗಿ ಪೂಜೆಗೆ ದೊಡ್ಡ ಮೊತ್ತದ ಸಹಕಾರವನ್ನು ಮಾಡಿದ್ದಾರೆ. ಹಾಗೆ ಇದೇ ಬಡಾವಣೆಯಲ್ಲಿರ್ತಕ್ಕಂತಹ ಈ ವಾತ್ಸಲ್ಯ ಸ್ಕೂಲ್ನವರು, ಗುರುರಾಜ್ ಕುಟುಂಬದವರು ಕೂಡ ವಿಶೇಷವಾದ ದೇಣಿಗೆಯನ್ನು ನೀಡಿ ಈ ಪೂಜೆಗೆ ಸಹಕಾರವನ್ನು ನೀಡಿದ್ದಾರೆ. ಮತ್ತು ಭಕ್ತಾದಿಗಳು ಅವರ ಕೈನಲ್ಲಿ ಎಷ್ಟು ಸಾಧ್ಯವಷ್ಟು ಶಕ್ತಿಯನ್ನ ಮೀರಿ ಕಾಣಿಕೆಯನ್ನ ನೀಡಿ ಈ ಪೂಜೆಯನ್ನ ನೆರವೇರಿಸಿದ್ದಾರೆ. ಇದು ದೇವಸ್ಥಾನದ ಪೂಜೆಯಲ್ಲ, ಆ ಭಗವತಿ ನಿಮ್ಮ ಕೈನಲ್ಲಿ ಮಾಡಿಸತಕ್ಕಂತ ಪೂಜೆ. ಎಷ್ಟೊಂದು ಜನ ಬಂದಿದ್ದೀರಿ. ಈ ಹಿಂದೆ 1 ವರ್ಷದ ಹಿಂದೆ ನಾವೊಂದು ಹೋಮವನ್ನು ಮಾಡಿದ್ವಿ ಇದೇ ದೇವಸ್ಥಾನದಲ್ಲಿ. ಆಗ ರಸೀದಿ ಪುಸ್ತಕ ನೋಡಿದ್ರೆ ಅಲ್ಲಿ ಕೇವಲ ಕಾಳಿದಾಸ್ ಬಡಾವಣೆ, ಇಲ್ಲೇ ಶ್ರೀನಗರದವರೆಗೆ ಹೋಗಿತ್ತು. ಆದ್ರೆ ಇವತ್ತಿನ ರಸೀದಿ ಪುಸ್ತಕ ನೋಡಿದ್ರೆ ರಾಜಾಜಿನಗರ, ಕನಕಪುರ, ಕಗಲಿಪುರ, ಆಮೇಲೆ ಇದು ಕುಂಬಳಗೋಡು, ಇಂಥದ್ದೆಲ್ಲ ಕಾಣಿಸ್ತಾ ಇದೆ ಅಡ್ರೆಸ್. ಅಂದ್ರೆ ಆ ಭಗವತಿಯ ಪ್ರಚಾರ ಅಷ್ಟೊಂದು ಆಗ್ತಾ ಇದೆ. ಆ ಭಗವತಿ ತಮಗೆಲ್ಲರಿಗೂ ಕೂಡ ವಿಶೇಷವಾದಂತಹ ಅನುಗ್ರಹವನ್ನು ನೀಡಲಿ, ತಮ್ಮ ಕುಟುಂಬದ ಇರತಕ್ಕಂತ ಎಲ್ಲ ಸದಸ್ಯರ ಮನೋರಥಗಳನ್ನ ಈಡೇರಿಸಲಿ ಅಂತ ನಾವೆಲ್ಲರೂ ಕೂಡ ನಿಮ್ಮ ಪರವಾಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ದೇವಸ್ಥಾನದ ಸಮಿತಿಯವರು ಕೂಡ ಈ ಕಾರ್ಯಕ್ರಮ ಆಗಲಿಕ್ಕೆ ಅತ್ಯದ್ಭುತವಾಗಿ ದಿನದ 24 ಗಂಟೆಯೂ ಕೂಡ ಅನೇಕ ಕಷ್ಟಗಳನ್ನ ಎದುರಿಸಿ ಇದನ್ನ ನೆರವೇರಿಸಿದ್ದಾರೆ. ಆ ಸಮಿತಿಯ ಎಲ್ಲರಿಗೂ ಕೂಡ, ಸಮಿತಿಯ ಸದಸ್ಯರಿಗೆ, ಸಮಿತಿಯ ಕುಟುಂಬದವರಿಗೂ ಕೂಡ ವಿಶೇಷವಾದಂತಹ ಅನುಗ್ರಹವನ್ನ ಆ ಭಗವತಿ ಕರುಣಿಸಲಿ ಅಂತ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಹಾಗೂ ಬಂದಿರತಕ್ಕಂಥವರಿಗೆ
ಮತ್ತು ಬರ್ಲಿಕ್ಕೆ ಆಗದೆ ಇರತಕ್ಕಂಥವ್ರಿಗೂ ಕೂಡ ಈ ಪೂಜೆಯಲ್ಲಿ ಪಾಲ್ಗೊಂಡಷ್ಟೇ ಪುಣ್ಯ ಆ ಭಗವತಿಯ ದಯದಿಂದ ಅನುಗ್ರಹ ಸಿಗಲಿ ಅಂತ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ತಾವೆಲ್ಲರೂ ಕೂಡ ತಮ್ಮ ತಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ಪ್ರಾರ್ಥನೆಯನ್ನು ಕೂಡ ಆ ಭಗವತಿಗೆ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಳ್ಬಹುದು. ಓಂ ಶುಭಾಕೋ ಜಲ್ಪಾಕೋ ಭವತಿ ಮಧುಪಾಕೋಪಮಗಿರ ನಿರಾತಂಕೋ ರಂಗೋ ವಿಹರತಿ ಚರಂಕೋಟಿ ಕನಕೈ ತವಾಪರ್ಣೆ ಕರ್ಣೆ ವಿಶತಿ ಮನವರ್ಣೆ ಫಲಮಿದಂ ಜನಕ್ಕೋ ಜಾನೀತೆ ಜನನಿ ಜಪನಿ